ಏನು ಗೊತ್ತಾ, ಒಂದು ಹುಡುಗಿ ನಿಜವಾಗಿ ಮನಸಾರೆ ಒಬ್ಬ ಹುಡುಗನ ಪ್ರೀತಿಸಿದರೆ ಅವಳು ಯಾವತ್ತಿಗೂ ಅವನನ್ನು ಬಿಟ್ಟು ಹೋಗುವ ಅಥವಾ ದೂರ ಮಾಡುವ ಯೋಚನೆ ಮಾಡುವುದಿಲ್ಲ. ಹಾಗೆ ಅಂಥ ಯೋಚನೆಗಳು ಅವಳ ಮನಸ್ಸಿನಲ್ಲಿ ಕೂಡ ಬರುವುದಿಲ್ಲ. ತಾನು ಪ್ರೀತಿಸಿದ ಹುಡುಗನ ಜೊತೆ ಅವಳು ತನ್ನ ಸಮಯವನ್ನು ಕಳೆಯಲು ಇಷ್ಟಪಡ್ತಾಳೆ, ಜೊತೆಯಾಗಿರಲು ಸಮಯವನ್ನು ಹುಡುಕ್ತಾ ಇರ್ತಾಳೆ. ಅವರನ್ನು ಎಲ್ಲರಿಗಿಂತ ಹೆಚ್ಚಾಗಿ ಕೇರ್ ಮಾಡ್ತಾಳೆ. ದಿನದಲ್ಲಿ 5 ನಿಮಿಷ ಸಿಕ್ಕರೆ ಸಾಕು, ಅವರೊಂದಿಗೆ ಆ ಸಮಯವನ್ನು ಕಳೆಯಲು ಇಷ್ಟಪಡ್ತಾಳೆ. ತಾನು ಪ್ರೀತಿಸಿದ ಹುಡುಗ ಎಂತಹ ತಪ್ಪು ಮಾಡಿದರೂ ಅಮ್ಮನ ಹಾಗೆ ಕ್ಷಮಿಸ್ಬಿಡ್ತಾಳೆ. ಯಾರ ಹತ್ತಿರನೂ ಹೇಳದ ವಿಷಯವನ್ನು ನಿಮ್ಮ ಬಳಿ ಶೇರ್ ಮಾಡ್ತಾಳೆ. ಅವು ಪರ್ಸ್ನಲ್ ಆಗಿರಲಿ ಅಥವಾ ಸಿಹಿ ವಿಚಾರಗಳೇ ಇರಲಿ, ಅವಳ ಜೀವನದಲ್ಲಿ ನಡೆಯುವ ಸಣ್ಣ ಪುಟ್ಟ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತಾಳೆ. ಅದು ನಿಮ್ಮ ಮೇಲಿರುವ ನಂಬಿಕೆಯಿಂದ, ಪ್ರೀತಿಯಿಂದ. ಹಾಗೆ ಯಾವುದೇ ವಿಷಯವನ್ನು ನಿಮ್ಮಿಂದ ಮುಚ್ಚಿಡಲು ಅವಳು ಇಷ್ಟಪಡುವುದಿಲ್ಲ. ಮನಸಾರೆ ಪ್ರೀತಿಸಿದ ಹುಡುಗಿ ಅದೆಷ್ಟೇ ಸಮಯಗಳು, ದಿನಗಳು ಕಳೆಯಲಿ, ಮಾತನಾಡದೇ ಇರಲಿ ಅಥವಾ ಜಗಳವಾಡಿ ದೂರವಾಗಿದ್ದರೂ ಸರಿ, ಆಕೆ ಆತನ ಜೊತೆ ಮಾತ್ರ ಮದುವೆಯಾಗಲು ತನ್ನ ಜೀವನದ ಸಮಯವನ್ನು ಕಳೆಯಲು ಇಷ್ಟಪಡುತ್ತಾಳೆ. ಅವಳ ಮನಸ್ಸಿನಲ್ಲಿ, ಕನಸಿನಲ್ಲಿ ಎಂದಿಗೂ ನಿಮ್ಮ ಒಳ್ಳೆಯದಕ್ಕಾಗಿ ಹಾರೈಸುತ್ತಾ ಇರುತ್ತಾಳೆ. ನಿಮ್ಮೊಂದಿಗೆ ಜೀವನ ಬಿಟ್ಟು ಬೇರೆಯವರೊಂದಿಗೆ ಜೀವನ ಕಳೆಯಲು ಭಯಪಡುತ್ತಾಳೆ. ಬೇರೆಯವರೊಂದಿಗೆ ಹೋಗಲು ಕೂಡ ಯೋಚನೆ ಮಾಡುತ್ತಾಳೆ. ಅವಳ ಹಿಂದೆ ಮುಂದೆ 100 ಜನ ಬಂದು ತನ್ನನ್ನು ಪ್ರೀತಿಸು ಎಂದು ಅಂಗಲಾಚಿ ಬೇಡಿಕೊಂಡರು ಅವರನ್ನೆಲ್ಲ ನೆಕ್ಕಿಸದೆ ತಾನು ಮನಸಾರೆ ಇಷ್ಟಪಟ್ಟವನ ಜೊತೆ ಇರಲು ಸಮಯವನ್ನು ಕಳೆಯಲು ಬಯಸುತ್ತಾಳೆ. ಅವನನ್ನು ಬಿಟ್ಟರೆ ಜೀವನವೇ ನಿಶ್ಚಲ ಎಂದು ಯೋಚಿಸುತ್ತಾಳೆ. ಎಷ್ಟು ಜನರು ಅವಳನ್ನು ನೋಡಿದರೂ ಅವಳು ಮಾತ್ರ ತಲೆ ಎತ್ತಿ ಕೂಡ ನೋಡುವುದಿಲ್ಲ. ಏಕೆಂದರೆ ಅವಳ ಭಾವನೆಗಳ ತುಂಬ, ಮನಸ್ಸಿನ ತುಂಬ ಅವಳ ಮನಸಾರೆ ಪ್ರೀತಿಸಿದ ಹುಡುಗನ ಯೋಚನೆಗಳು ತುಂಬಿರುತ್ತದೆ. ಜೀವನದಲ್ಲಿ ನಮ್ಮನ್ನು ಯಾರಾದರೂ ಅತಿಯಾಗಿ ಪ್ರೀತಿಸುತ್ತಿದ್ದಾರೆ, ನಮ್ಮ ಸ್ನೇಹಕ್ಕಾಗಿ ಪರದಾಡುತ್ತಿದ್ದಾರೆ ಎಂದು ಗೊತ್ತಾದಾಗ ಅವರನ್ನು ಎಂದಿಗೂ ನಿರಾಕರಿಸಬೇಡಿ. ಏಕೆಂದರೆ ಅಂಥ ವ್ಯಕ್ತಿಗಳು ಸಿಗೋದು ತುಂಬ ಕಡಿಮೆ. ಅಂಥ ವ್ಯಕ್ತಿಗಳು ನಿಮಗೆ ಸಿಕ್ಕರೆ ನೀವೇ ಪುಣ್ಯವಂತರು.